ಅವ್ರಿಗೆ ಹಣ ಡಂಬಲ್ ಬೇಕಾ ಸರಿ ತಗೊಳ್ಳಿ, ಇಷ್ಟು ಕೆಜಿ ಬೇಕು, 7 kg ಸರಿ ತಗೊಳ್ಳಿ, 10 kg ಯಾಕೆ ಇವ್ರು ಕಮ್ಮಿ ವೆಯ್ಟೇ ಹೊಡಿತಾರೆ? ಯಾಕಂದ್ರೆ ಯೂಶಲಿ ಬಾಡಿ ಬಿಲ್ಡ್ ಮಾಡಬೇಕು, ದಪ್ಪ ಆಗ್ಬೇಕು ಅಂದಾಗ ಹೆವಿ ವೆಯ್ಟ್ ಹೊಡಿತಾರೆ. ಇವ್ರು ಕಮ್ಮಿ ವೆಯ್ಟ್ ಹೊಡಿತಾ ಇದಾರೆ ಯಾಕಂದ್ರೆ ಅವ್ರು ಮುಂಚೆನೆ ದಪ್ಪ ಇದ್ರಲ್ಲ. ಸೊ ಅವ್ರು ಕಮ್ಮಿ ವೆಯ್ಟ್ಸ್ ರಿಪಿಟೇಷನ್ಸ್ ಜಾಸ್ತಿ ಮಾಡ್ತಾ ಇದಾರೆ. ಯೂಶಲಿ ದಪ್ಪ ಆಗ್ಬೇಕು, ಬಾಡಿ ಬೇಗ ಡೆವಲಪ್ ಆಗ್ಬೇಕು ಅಂದ್ರೆ ಜಾಸ್ತಿ ವೆಯ್ಟ್ ಅಲ್ಲಿ 15 ಕೌಂಟ್ಸ್ ಮಾಡ್ಬೇಕಾಗತ್ತೆ. ಅದೇ ಕಮ್ಮಿ ವೆಯ್ಟ್ ಅಲ್ಲಿ ಜಾಸ್ತಿ 25 ಕೌಂಟ್ಸ್ ಮಾಡ್ತು ಅಂದಾಗ ನಿಮ್ ಬಾಡಿ ಶೇಪ್ ಬರುತ್ತೆ. ಅವರು ಶೇಪ್ ಮಾಡ್ತಾ ಇದಾರೆ. ಆಮೇಲಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಕರಿಯ, ಲಂಕೇಶ್ ಪತ್ರಿಕೆ, ಕಿಟ್ಟಿ, ಧ್ರುವ, ದರ್ಶನ್, ನಮ್ಮ ಪ್ರೀತಿಯ ರಾಮು, ದಾಸ, ಅಷ್ಟು ಟೈಮಲ್ಲೂ ಅದೇ ಜಿಮ್ಗೆ ಬಂದು ವರ್ಕೌಟ್ ಮಾಡ್ತಾ ಇದ್ರು. ಇಲ್ಲಿವರೆಗೂ ಆ ಜಿಮ್ಮಿಂಗ್ ಅದೇ ಇಷ್ಟು ಸಿನಿಮಾಗಳನ್ನು ಮಾಡಿದ್ರು ಸರ್. ಅಂದ್ರೆ ಅವಾಗಿನ ಕಾಲದಲ್ಲಿ ತುಂಬಾ ಬಿಸಿ ನಟ ಅಂದ್ರೇನೆ ಆ ಟೈಮಲ್ಲಿ ಇದ್ದಿದ್ದೆ. ಆ 2000 ಇಯರ್ ಅಲ್ಲಿ ದರ್ಶನ್ ಸರ್, ಅದ್ ಬಿಟ್ರೆ ಸುದೀಪ್ ಸರ್ ಇಬ್ರೇ ಇದ್ದಿದ್ದು. ಆಮೇಲೆ RR ನಗರ, ಅದಕ್ಕಿಂತ ಮುಂಚೆ BTM ಲೇಔಟ್ ಇಂದ ಬರ್ತಾ ಇದ್ದಿದ್ದು ಗಿರಿನಗರ್ಗೆ. ಆಮೇಲೆ ಅವ್ರ ಹತ್ರ ಒಂದು ಬುಲೆಟ್ ಗಾಡಿ ಇದೆ, ಓಲ್ಡ್ ಮಾಡಲ್, ಉಲ್ಟಾ ಗೇರು. ಒಂದ್ಸತಿ ಪುಲ್ಲೋವರ್ ಹಾಕೊಂಡು ಆ ಗಾಡಿಲಿ ಬಂದ್ಬಿಡವ್ರು. ಆಮೇಲೆ ನಾವೆಲ್ಲ ಹೇಳ್ಬಿಟ್ಟು, ಅಣ್ಣ ಇದು ನಿಮ್ ತಂದೆಯವ್ರದ್ದು ಒಂದು ಲೂನಾ ಇದೆಯಲ್ಲ, ಕರಿಯಾ ಪಿಕ್ಚರ್ ಅಲ್ಲಿ ಯೂಸ್ ಮಾಡಿ ಅದೊಂದೇ ಒಂದ್ಸತಿ ತರ್ತೀರಾ ಜಿಮ್ ಅಲ್ಲಿ ನೋಡ್ಬೇಕಂತ ಹುಡುಗ್ರೆಲ್ಲ ಅಂದ್ಮೇಲೆ ಪಾಪ ಅಲ್ಲಿಂದ BTM ಲೇಔಟ್ ಇಂದ ತುಳ್ಕೊಂಡ್ ಬಂದಿದ್ರ ಆ ಲೂನಾ. ಪೆಡಲ್ ಮಾಡ್ಬೇಕು. ಆಮೇಲೆ ಗಿರಿನಗರ ಏರಿಯಾ ನಿಮ್ಗೆ ಇವತ್ತಿಗೂ ಅಪ್ ಇದೆ ಒಂದು ರೋಡ್, ಆ ಅಪ್ಪಲ್ಲಿ ತುಳಿಬೇಕು ಒಳ್ಳೆ ಸೈಕಲ್ ತರ.